ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೇಸಿ ಲೈಫ್ ಇನ್ UAE. ಇವತ್ತು ನಾನು ನಿಮ್ಮೊಂದಿಗೆ ಬೆಳಗಿನ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತಿದ್ದೇನೆ. ಬ್ರೇಕ್ಫಾಸ್ಟ್ನ ಹೆಸರು ಮುಳ್ಳು ಸೌತೆಯ ಸಿಹಿ ಪಡ್ಡು. ಇದನ್ನು ಹೇಗೆ ಮಾಡೋದಂತ ನೋಡ್ಕೊಂಡು ಬನ್ನಿ. ಇಲ್ಲಿ ನಾನು ಸೌತೆಕಾಯಿ ಪಡ್ಡು ಮಾಡ್ಕೊಳ್ಳಿಕ್ಕೆ 1 ಗ್ಲಾಸ್ ಅಕ್ಕಿ ತಗೊಂಡು ರಾತ್ರಿ ಇಡೀ ನೆನೆಸಿಟ್ಟು ತೊಳೆದಿಟ್ಕೊಂಡಿದ್ದೇನೆ. ಈಗ ಒಂದು ಮುಳ್ಳು ಸೌತೆ ಕುಕುಂಬರ್ ಮತ್ತು ಅರ್ಧ ತೆಂಗಿನಕಾಯಿ, 1 ಅಚ್ಚು ಬೆಲ್ಲ. ನಿಮಗೆ ಸ್ವೀಟ್ ಜಾಸ್ತಿ ಬೇಕಿದ್ದರೆ ಬೆಲ್ಲವನ್ನು ಜಾಸ್ತಿ ಯೂಸ್ ಮಾಡ್ಕೋಬೋದು. ನಾನು 1 ಅಚ್ಚು ಬೆಲ್ಲವನ್ನು ತೊಗೊಂಡಿದ್ದೇನೆ. ಈಗ ತೋರಿಸಿರೋ ಇಂಗ್ರೀಡಿಯೆಂಟ್ಸನ್ನೆಲ್ಲ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳುವ. ನಾನು ಸೌತೆಕಾಯನ್ನು ಚಿಕ್ಕ ಚಿಕ್ಕ ತುಂಡು ಮಾಡ್ಕೊಂಡಿದ್ದೇನೆ. ಇದು ಎಳತು ಸೌತೆಕಾಯಿ, ಸೊ ನಾನು ಬೀಜ ತೆಗಿಲಿಲ್ಲ. ಸ್ವಲ್ಪ ಬಲ್ತಿದ್ರೆ ನೀವು ಅದರ ಬೀಜ ತೆಗೆದು ಹಾಕಿ ಹೋಳನ್ನು ತೆಗಿಬೇಕು. ಇದಷ್ಟು ಎಳತು ಬೀಜನೇನು ಬಂದಿಲ್ಲ, ಸೊ ತೆಗಿಬೇಕಾದ ಅವಶ್ಯಕತೆ ಇಲ್ಲ. ಸಿಪ್ಪೆಯನ್ನು ತೆಗಿಬೇಕಾದ ಅವಶ್ಯಕತೆ ಇಲ್ಲ. ಮತ್ತು ತೆಂಗಿನಕಾಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಇದನ್ನೆಲ್ಲ ಗ್ರೈಂಡ್ ಮಾಡುವ. ಇದನ್ನು ನೀರು ಹಾಕದೇನೆ ಗ್ರೈಂಡ್ ಮಾಡಬೇಕಾಗ್ತದೆ. ಯಾಕಂತ ಹೇಳಿದರೆ ಈ ಸೌತೆಕಾಯಿ ಗ್ರೈಂಡ್ ಆಗಬೇಕಾದ ಟೈಮಲ್ಲಿ ನೀರು ಬಿಟ್ಕೊಳ್ತದೆ. ಸೊ ನೀರು ಹಾಕೋ ಅವಶ್ಯಕತೆ ಇಲ್ಲ, ನೀರು ಹಾಕದೇನೆ ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು. ಈ ಬ್ರೇಕ್ಫಾಸ್ಟನ್ನು ಆ್ಯಕ್ಚುಲಿ ನಾನು ಈ ವೀಕೆಂಡಲ್ಲಿ ಮಾಡಿದ್ದೆ. ಸೊ ನನ್ನ ಕಿಚನ್ ಹೆಲ್ಪ್ ಕೂಡ ಇದ್ದರು ಅವತ್ತು ನನಗೆ ಹೆಲ್ಪ್ ಮಾಡಲಿಕ್ಕೆ. ಕೈ ನೋಡಿ ಗೊತ್ತಾಗ್ತಿರ್ಬೋದಲ್ಲ. ಈಗ ಇದನ್ನೆಲ್ಲ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ ಬನ್ನಿ. ನಮ್ಮ ಬ್ಯಾಟರ್ ರೆಡಿಯಾಗಿದೆ ನೋಡಿ. ನೀರು ಹಾಕದೇನೆ ಗ್ರೈಂಡ್ ಮಾಡಿದ್ದೇನೆ. ಎಷ್ಟೊಳ್ಳೆ ಕನ್ಸಿಸ್ಟೆನ್ಸಿಯಲ್ಲಿ ಬಂದಿದೆ ನೋಡಿ. ಮುಳ್ಳು ಸೌತೆದ್ದು ನೀರು ಬಿಟ್ಕೊಂಡು ಅದೇ ಚೆನ್ನಾಗಿ ಗ್ರೈಂಡ್ ಆಗ್ತದೆ. ಮಿಕ್ಸಿ ತೊಳೆದ ನೀರು ಹಾಕ್ಕೊಂಡು ನಮಗೆ ಬೇಕಾದ ಕನ್ಸಿಸ್ಟೆನ್ಸಿಗೆ ಹದ ಮಾಡಿಕೊಳ್ಬೇಕು. ಸ್ವಲ್ಪನೇ ನೀರು ಸಾಕಾಗ್ತದೆ. ಈಗ ನಾವು ಮಾಡ್ಕೊಂಡಿರೋ ಬ್ಯಾಟರ್ಗೆ ಒಂದು ಒಗ್ಗರಣೆ ಕೊಡುವ. ಈ ಒಗ್ಗರಣೆ ನಮ್ಮ ಪಡ್ಡುಗೆ ಒಳ್ಳೆ ಟೇಸ್ಟನ್ನು ಕೊಡ್ತದೆ. ಒಗ್ಗರಣೆ ಇಷ್ಟ ಇಲ್ಲ ಅಂತ ಹೇಳುವವರು ಈ ಪ್ರೊಸೆಸ್ಸನ್ನು ಸ್ಕಿಪ್ ಮಾಡ್ಕೊಳ್ಬಹುದು. ಕೆಲವು ಮನೆಯಲ್ಲಿ ಮಕ್ಕಳಿಗೆ ಒಗ್ಗರಣೆ ಸೊಪ್ಪು ಅಂದರೆ ಇಷ್ಟ ಆಗೋದಿಲ್ಲ, ಹೆಕ್ಕಿ ಬದಿಗಿಡ್ತಾರೆ. ಆಗ ನೀವು ಒಗ್ಗರಣೆ ಸೊಪ್ಪನ್ನು ಹೀಗೆ ಸಣ್ಣದಾಗಿ ಹೆಚ್ಕೊಂಡು ಒಗ್ಗರಣೆ ಕೊಟ್ಟರೆ ಮಕ್ಕಳು ಅದನ್ನು ಪಡ್ಡು ಜೊತೆನೇ ತಿಂದು ಬಿಡ್ತಾರೆ. ಅವರಿಗೆ ಒಗ್ಗರಣೆ ಸೊಪ್ಪು ಹಾಕಿದ್ದೇ ಗೊತ್ತಾಗೋದಿಲ್ಲ. ಇಲ್ಲಿ ನಾನು ಒಗ್ಗರಣೆಗೆ ತೆಂಗಿನೆಣ್ಣೆಯನ್ನು ತೊಗೊಂಡಿದ್ದೇನೆ. ಸ್ವಲ್ಪ ಒಗ್ಗರಣೆ ಸೊಪ್ಪು, ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆಯನ್ನು ಹಾಕಿ ಒಗ್ಗರಣೆ ಕೊಡ್ತಿದ್ದೇನೆ. ಆ್ಯಕ್ಚುಲಿ ಈ ಒಗ್ಗರಣೆಗೆ ಹಾಕಿದಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಪಡ್ಡುವಿನ ಟೇಸ್ಟನ್ನು ತುಂಬ ಜಾಸ್ತಿ ಮಾಡ್ತದೆ. ಅದಕ್ಕಾಗಿ ಈ ಒಗ್ಗರಣೆಯನ್ನು ಕೊಟ್ಟರೆ ಬೆಸ್ಟ್ ಅಂತ ಹೇಳ್ತೇನೆ ನಾನು. ಬ್ಯಾಟರ್ಗೆ ಒಗ್ಗರಣೆಯನ್ನು ಹಾಕಿದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ನಮ್ಮ ಪಡ್ಡುವಿನ ಬ್ಯಾಟರ್ ರೆಡಿಯಾಗಿದೆ. ಬೇಗ ಪಡ್ಡು ಮಾಡಿಕೊಂಡು ಟೇಸ್ಟ್ ಹೇಗಿದೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಬನ್ನಿ. ಈ ಪಡ್ಡನ್ನು ಕಾಯಿಸ್ಕೊಳ್ಳಿಕ್ಕೆ ಇಲ್ಲಿ ನಾನು ತುಪ್ಪವನ್ನು ಬಳಸ್ಕೊಳ್ತಿದ್ದೇನೆ. ಹಂಚು ಬಿಸಿಯಾದ ನಂತರ ತುಪ್ಪ ಹಾಕಿಕೊಂಡು ಅದಕ್ಕೆ ಬ್ಯಾಟರ್ ಹಾಕಿಕೊಂಡು ನಂತರ ಲಿಡ್ ಮುಚ್ಚಿ 5 ನಿಮಿಷ ಒಂದು ಲೋ ಫ್ಲೇಮಲ್ಲಿ ಬೇಯಲಿಕ್ಕೆ ಬಿಡಬೇಕು. ಅದು ಬೆಂದ ನಂತರ ಅದನ್ನು ತಿರುಗಿಸಿ ಇನ್ನೊಂದು ಸೈಡ್ ಕೂಡ ಬೇಯಿಸಲಿಕ್ಕೆ ಬಿಡಬೇಕು. ಪಡ್ಡುವಿಗೆ ನಾವು ಬೆಲ್ಲ ಹಾಕಿರೋದ್ರಿಂದ ಇದು ಸ್ವೀಟ್ ಆಗಿರ್ತದೆ. ಹಾಗಾಗಿ ಇದಕ್ಕೆ ಯಾವುದೇ ರೀತಿಯ ಚಟ್ನಿಯ ಅವಶ್ಯಕತೆ ಇರುವುದಿಲ್ಲ. ಹಾಗೆಯೇ ಡೈರೆಕ್ಟಾಗಿ ತಿನ್ನಲಿಕ್ಕೆ ಕೂಡ ಚೆನ್ನಾಗಿರ್ತದೆ. ಈಗ ನಮ್ಮ ಪಡ್ಡು ರೆಡಿಯಾಗಿದೆ. ಟೇಸ್ಟ್ ನೋಡೋಣ ಬನ್ನಿ. ಈ ಪಡ್ಡು ಸಾಫ್ಟಾಗಿ ಟೇಸ್ಟಿಯಾಗಿ ಕೂಡ ಇರ್ತದೆ. ಹಾಗಾಗಿ ಮಕ್ಕಳು ಕೂಡ ಇದನ್ನು ಇಷ್ಟಪಡ್ತಾರೆ. ಈ ಮುಳ್ಳು ಸೌತೆಯ ಪಡ್ಡುವಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಬೇಗ ಈ ವಿಡಿಯೋವನ್ನು ಲೈಕ್ ಮಾಡಿ ನನ್ನ ಚಾನಲನ್ನು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಈ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ ನಿಮ್ಮ ರಿವ್ಯೂಗಾಗಿ ಕಾಯ್ತಾ ಇರ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.